ಅಹಿಂದ ಸಚಿವರ ಡಿನ್ನರ್ ಸಭೆಯಲ್ಲಿ ರಾಜಕೀಯವಾಗಿ ಏನು ಚರ್ಚೆನೇ ಆಗಿಲ್ಲ. ಕ್ಯಾಬಿನೆಟ್ ಇದ್ದಾಗ ಏನ್ರಿ ಊಟ ಹಾಕ್ಸಿಲ್ಲ ಅಂತ ರೇಗಿಸ್ತಾ ಇದ್ರು ಅವರನ್ನು. ಅದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕರೆದು ಎಲ್ರಿಗೂ ಊಟ ಹಾಕ್ಸಿದ್ರು ಅಷ್ಟೇ. ಸಚಿವರ ಡಿನ್ನರ್ ಮೀಟಿಂಗ್ ಬಗ್ಗೆ ಸಚಿವ ಕೆ ಎನ್ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಸಭೆಯಲ್ಲಿ ರೇಗಿಸ್ತಾ ಇದ್ವಿ ರೀ, ಏನ್ರಿ ಊಟ ಹಾಕ್ಸಿರಲ್ಲ ಜಾರಕಿಹೊಳಿ ಅವರೇ ಅಂತ ಹೇಳಿದಾಗ ಜಾರಕಿಹೊಳಿ ಅವರು ಕರೆದ್ರು, ಎಲ್ಲರನ್ನೂ ಊಟ ಹಾಕ್ಸಿದ್ರು. ಇದಕ್ಕೇನು ಅರ್ಥ? ಬೇರೆ ಅರ್ಥ ಏನೂ ಇಲ್ಲ ಇದಕ್ಕೆ. CM, ಮಂತ್ರಿ, KPCC ಅಧ್ಯಕ್ಷರ ಬದಲಾವಣೆ ಎಲ್ಲ ವಿಚಾರಗಳಿದೆಯಲ್ಲಪ್ಪ, ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟಿದ್ದು. ನಾವು ಮಾತಾಡೋಕ್ಕಾಗಲ್ಲ ಇದ್ರ ಬಗ್ಗೆ. ಅವತ್ತು ಯಾವುದೇ ರಾಜಕೀಯ ವಿಚಾರದ ಬಗ್ಗೆ ಚರ್ಚೆನೇ ಆಗಿಲ್ಲ ಅಂಥೇಳಿ ರಾಜಣ್ಣ ಅವರು ಮಾತಾಡಿದ್ದಾರೆ. ಇವಾಗ ಯಾವುದೇ ಚರ್ಚೆಗಳು ಏನಿಲ್ಲ, ಗೊತ್ತಾಯ್ತಾ? ಸುಮ್ಮನೆ ಅವತ್ತು ಕ್ಯಾಬಿನೆಟ್ ಇತ್ತು, ಕ್ಯಾಬಿನೆಟ್ ಇದ್ದಾಗ ಎಲ್ಲರೇ ಊಟ ಹಾಕಲಿಲ್ಲ ಅಂತ ಹೇಳಿ ಅವ್ರು ಸತೀಶ್ ಅವರಿಗೆ ರೇಗಿಸಿದ್ರು. ಆಮೇಲೆ ಇವತ್ತೇ ಸೇರೋಣ ಊಟಕ್ಕೆ ಹೇಳಿದ್ರು. ಸರಿ, ಇನ್ನೂ ಯಾರ್ಯಾರೋ ಭಾಳ ಜನ ಇದ್ದವರು ನಾನು ಹೋಗ್ತಿದ್ದೀನಿ, ನಾನು ಬರೋಕ್ಕಾಗಲ್ಲ ಆಯ್ತು, ಯಾರು ಬರ್ತಿರೋ ಅಷ್ಟೇ ಜನ ಅಂದರು. ಅದಕ್ಕೆ ನಾವೊಂದು 4-5 ಜನ ಹೋಗಿ ಚರ್ಚೆ ಏನಾಗಿಲ್ಲ ಅಂದ್ರೆ ಚರ್ಚೆ ಏನಾಗಿಲ್ಲ. ನಾನು ಅವತ್ತೇ ಹೇಳಿದ್ದೀನಿ, KPCC ಅಧ್ಯಕ್ಷರು ಬದಲಾವಣೆ ಆಗಲಿ, ಮುಖ್ಯಮಂತ್ರಿ ಬದಲಾವಣೆ ಆಗಲಿ, ಮಂತ್ರಿಗಳು ಬದಲಾವಣೆ ಆಗಲಿ, ಅಂತಿಮ ತೀರ್ಮಾನ ತಗೊಳ್ಳೋರು ಹೈಕಮಾಂಡ್ನವರು. ಹೈಕಮಾಂಡ್ನವರು ಏನು ಸೂಚನೆ ಕೊಡ್ತಾರೆ, ಏನು ತೀರ್ಮಾನ ತಗೊಳ್ತಾರೆ, ಅದಕ್ಕೆ ಎಲ್ಲರೂ ಕೂಡ ಭದ್ರಾಗಿರಬೇಕು ಅಂತಕ್ಕಂಥದ್ದೇ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ನಡೆಯೋರೇ ಎಲ್ಲರೂ ಕೂಡ. ನಾವು ಕೂಡ ಆಕಾಂಕ್ಷಿ ಆಗಿದ್ರಿ ಯಾವುದಕ್ಕೆ? ಅಧ್ಯಕ್ಷ ಸ್ಥಾನಕ್ಕೆ. ನೀವು ಆಗ್ತೀರಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ